ಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ದ್ವಾದಶ ರಾಶಿಗಳಲ್ಲಿ ಕುಂಭರಾಶಿಗೆ ಈ ಪರ್ಟಿಕ್ಯುಲರ್ ನವೆಂಬರ್ ಮಾಸದಲ್ಲಿ ಕಾರ್ತೀಕ ಮಾಸ ಮತ್ತು ಗುರು ಸಂಚಾರ ಬದಲಾವಣೆ ಇತ್ಯಾದಿ ವಿಷಯಗಳು ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ಅನುಕೂಲವ ಪ್ರತಿಕೂಲವ, ಆದರೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ಸವಿವರವಾಗಿ ವಿಶ್ಲೇಷಣಾತ್ಮಕವಾಗಿ ವಿವರಣಾತ್ಮಕವಾಗಿ ನಾವು ತಿಳಿದುಕೊಳ್ಳೋಣ. ಮುಖ್ಯವಾಗಿ ರಾಶ್ಯಾಧಿಪತಿ ಶನಿ ಪರಮಾತ್ಮ ಕಳೆದ 2-3 ತಿಂಗಳಿಂದ ಸಾಕಷ್ಟು ಸಂಕಷ್ಟಗಳಿಂದ ಯಾವುದೇ ಕೆಲಸ ಇಟ್ಕೊಂಡ್ರೂ ಕೂಡ ಮುಂದಕ್ಕೆ ಹೋಗ್ತಾ ಇಲ್ಲ. ಅನೇಕ ಅಡ್ಡಿ ಆತಂಕಗಳು, ಪರದಾಟ, ಹಣಕಾಸಿನ ವಿಷಯಗಳಲ್ಲಿ ಅಡೆತಡೆಗಳು ಇತ್ಯಾದಿ ವಿಷಯಗಳಿಂದ ಈ ಕುಂಭರಾಶಿಯವರಿಗೆ ಅಷ್ಟೋ ಗುರುಬಲ ಅನ್ನೋದು ಇಂದಿನ ತಿಂಗಳಲ್ಲಿ ಇತ್ತು. ಆದರೆ ಈ ಗುರು ಸಂಚಾರ ಬದಲಾವಣೆ ಆಗಿರೋದ್ರಿಂದ ಮತ್ತು ನವೆಂಬರ್ ಮಾಸದಲ್ಲಿ ಏನಾದರೂ ಸ್ವಲ್ಪ ರಿಲೀಫ್ ಸಿಗುತ್ತಾ, ಈ ಕೆಲವೊಂದು ವಿಷಯಗಳಲ್ಲಿ ಉಪಶಮನ ಅಥವಾ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತಾ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ಗುರು ಬದಲಾವಣೆ ಆದ ಮೇಲೆ ಸ್ವಾಭಾವಿಕವಾಗಿ ಸಹಜ ಸಿದ್ಧವಾಗಿ ಶುಭಗ್ರಹ ಆಗಿರುವಂತಹ ಗುರುಗ್ರಹವು 6ನೇ ಮನೆಗೆ ಷಷ್ಠಾಸ್ಥಾನಕ್ಕೆ ಬರ್ತಾ ಇದೆ. ಋಣ ರೋಗ ಶತ್ರು ಸ್ಥಾನವಾಗಿರುವಂತಹ 6ನೇ ಮನೆಯಲ್ಲಿ ಗುರು ಸಂಚಾರ ಅನ್ನೋದು ಮುಖ್ಯವಾಗಿ ಹಣಕಾಸಿನ ವಿಷಯಗಳಲ್ಲಿ ಮುಖ್ಯವಾದ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಾಗಿರಬಹುದು, ಮುಖ್ಯವಾಗಿ ದೊಡ್ಡ ಮಟ್ಟದಲ್ಲಿ ಹೂಡಿಕೆಗಳು ಮಾಡುವಂತಹ ಸಂದರ್ಭಗಳಲ್ಲಾಗಿರಬಹುದು. ಈ ಗುರು ಷಷ್ಠಮ ಭಾವದಲ್ಲಿರೋದ್ರಿಂದ ಈ ಹಣಕಾಸಿನ ಆರ್ಥಿಕ ಫಿನಾನ್ಷಿಯಲ್ ರಿಲೇಟೆಡ್ ಇಶ್ಯೂಸಲ್ಲಿ ಹುಷಾರಾಗಿರಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಶನಿ ಪರಮಾತ್ಮರು ಲಗ್ನದಲ್ಲೇ ನೋಡಿ, ಶನಿ ರಾಹು ಕಾಂಬಿನೇಷನ್ ಲಗ್ನದಲ್ಲೇ ಇದ್ದಾರೆ. ಯಾಕಂದರೆ ದ್ವಿತೀಯ ಸ್ಥಾನದಲ್ಲಿ ಕೊನೆಯ ಹಂತ ನಡೀತಾ ಇದೆ. ಆದ್ರೂ ಈಗ ಹಿಮ್ಮುಖ ಚಾಲನೆ ಮಾಡ್ತಾ ಇರೋದ್ರಿಂದ ಈಗ ಶನಿ ರಾಹು ಇವರಿಬ್ಬರ ಕಂಜಂಕ್ಷನ್ ಅಂದರೆ ಪ್ರಥಮ ಪಾದದ ಲಗ್ನದ ಭಾವಫಲಗಳನ್ನು ಕೊಡ್ತಾ ಇರುತ್ತೆ. ಮುಖ್ಯವಾಗಿ ಆರಂಭದಲ್ಲೇ ಹೇಳ್ತೀನಿ, ಈ ಮಾಸದಲ್ಲಿ ಕುಂಭರಾಶಿಯವರಿಗೆ ಹಣಕಾಸಿನ ನಷ್ಟಗಳು, ಆರ್ಥಿಕ ವ್ಯವಹಾರಗಳಲ್ಲಿ ಏರುಪೇರುಗಳು, ಮುಖ್ಯವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಅಂತಹ ವಸ್ತುಗಳಾಗಿರಬಹುದು, ಒಡವೆಗಳಾಗಿರಬಹುದು, ಈ ಸಂದರ್ಭದಲ್ಲಿ ಕೆಲವೊಂದು ಕಳ್ಕೊಳ್ಳುವಂತಹ ಸಂದರ್ಭಗಳು ಗೋಚಾರವಾಗ್ತಾ ಇದೆ. ಆದ್ದರಿಂದ ಮುಖ್ಯವಾಗಿ ಎಲ್ಲಾದರೂ ಫಂಕ್ಷನ್ಸ್ ಅಂತ ವ್ರತಗಳು, ಹೋಮಗಳು, ಎಲ್ಲಾದರೂ ಹೋಗುವಾಗ, ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ, ಪ್ರಯಾಣ ಮಾಡುವಾಗ ಬೆಲೆ ಬಾಳುವಂತಹ ಈ ಒಡವೆಗಳನ್ನು ಹಾಕ್ಕೊಳ್ಳೋದು ಈ ಮಾಸದಲ್ಲಿ ಬೇಡ. ಆಲ್ಮೋಸ್ಟ್ ಯಾಕಂದರೆ ಈ ಮಾಸ ಡಿಸೆಂಬರ್ ಸ್ವಲ್ಪ ಅಷ್ಟೊಂದು ಅನುಕೂಲತೆ ಇಲ್ಲ. ಎಷ್ಟೋ ಕಷ್ಟಪಟ್ಟು ಎಷ್ಟೋ ಆಸೆ ಪಟ್ಟು ತಗೊಂಡಿರ್ತೀರ. ಆದ್ದರಿಂದ ಮುಖ್ಯವಾಗಿ ಬೆಳೆ ಬಾಳುವಂತಹ ಅದು ಗ್ಯಾಡ್ಜೆಟ್ಸ್ ಆಗಿರ್ಬೋದು, ಫೋನ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಒಡವೆಗಳಾಗಿರಬಹುದು, ಮುಖ್ಯವಾಗಿ ಜೋಪಾನವಾಗಿ ಕಾಪಾಡ್ಕೋಬೇಕಾಗಿರುತ್ತೆ. ಇನ್ ಕೇಸ್ ನೀವು ಮನೆಯಲ್ಲಿ ಏನಾದರೂ ಪರ್ಟಿಕ್ಯುಲರಾಗಿ ಬೇರೆ ಊರಿಗೆ ಹೋಗೋಕ್ಕೆ ಮುಂಚೆ ಕೂಡ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ಈ ಸಂದರ್ಭದಲ್ಲಿ ಆಗುವಂತಹ ಈ ಕೆಲವೊಂದು ಈ ಅಪಘಾತಗಳನ್ನಬಹುದು ಅಥವಾ ಉಪದ್ರವಗಳಿಂದ ಕಾಪಾಡ್ಕೋಬೇಕಾಗಿರುತ್ತೆ. ಈ ವಿಷಯ ಬಿಟ್ಟರೆ ಇನ್ನೊಂದೇನಪ್ಪ ಅಂದರೆ ಶತ್ರುಬಾಧೆ ಅನ್ನೋದು ಜಾಸ್ತಿ ಇರುತ್ತೆ. ಯಾಕಂದರೆ ಇವರ ಕೆಲಸ ಏನು ಇವರು ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಯಾರ ತಂಟೆಗೂ ಹೋಗಲ್ಲ, ಯಾರ ವಿಷಯದಲ್ಲಿ ಇನ್ವಾಲ್ವ್ ಆಗಲ್ಲ, ಹಾರ್ಡ್ ವರ್ಕ್. ಇವರು ಹ್ಯಾಪಿಯಾಗಿರೋದೇ ಅಲ್ಲದೆ 4 ಜನರನ್ನು ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳನ್ನು ಹ್ಯಾಪಿಯಾಗಿರಿಸಬೇಕು ಅಂತ ನೋಡ್ತಾ ಇರ್ತಾರೆ. ಬಟ್ ಇಂಥವರಿಗೆ ಸ್ವಲ್ಪ ಶತ್ರುಗಳ ಕಾಟ ಅನ್ನೋದು ಜಾಸ್ತಿ ಇರುತ್ತೆ. ಈ ಸಂದರ್ಭದಲ್ಲಿ ಋಣ ರೋಗ ಶತ್ರು ಸ್ಥಾನದಲ್ಲಿ ಗುರು ಬಂದಿರೋದ್ರಿಂದ ಸ್ವಲ್ಪ ವಿಪರೀತವಾಗಿರುವಂತಹ ಶತ್ರು ಬಾಧೆ ಕೂಡ ಇರುತ್ತೆ, ಸಾಲಗಾರರ ಬಾಧೆಯೂ ಇರುತ್ತೆ. ಈ ವಿಷಯಗಳನ್ನು ನಾವು ನೋಡಿದ್ರೆ, ಇನ್ನು ವೃತ್ತಿ ವ್ಯಾಪಾರಾದಿ ವ್ಯವಹಾರಗಳಲ್ಲಿ ಸ್ವಲ್ಪ ಡೈನಮಿಕ್ ಆಗಿ ಡೇರಿಂಗ್ ಆಗಿ ಡೆಸಿಷನ್ ತಗೊಳ್ಳೋದಕ್ಕೆ, ನಿಮ್ಮ ಮಾತಿಗೆ ಬೆಲೆ ಜಾಸ್ತಿ ಆಗೋದಕ್ಕೆ, ಕೆಲವೊಂದು ವಿಷಯಗಳು ಆ್ಯಸ್ ಪರ್ ನಿಮ್ಮ ಪ್ಲ್ಯಾನಿಂಗ್ ಪ್ರಕಾರ ನಡೆಯೋದಕ್ಕೆ ಈ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಗೋಚಾರದಿಂದ ಹೇಳಿರೋದಕ್ಕಿಂತ ಫಲಗಳಕ್ಕಿಂತ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಯಾಕಂದರೆ ಈ ಕುಂಭರಾಶಿಗೆ 7.5ನೇ ಕೊನೆಯ ಹಂತ ನಡೀತಾ ಇದೆ. ಶನಿ ಮತ್ತು
ರಾಹು ಲಗ್ನದ ಫಲಗಳನ್ನು ನೀಡ್ತಾ ಇದ್ದಾರೆ. ಬಟ್ ಅದರ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಈಗ ಶನಿ ಪರಮಾತ್ಮನ ಪೊಸಿಷನ್ ಯಾವ ರೀತಿ ಇದೆ, ಅಲ್ಲಿನೂ ಶನಿ ಮಹಾರ್ದಶೆ ಅಥವಾ ಭುಕ್ತಿ ನಡೀತಾ ಇದ್ದರೆ ಯಾವ ರೀತಿಯ ಫಲಗಳನ್ನೋದು ಇರುತ್ತೆ, ಪರಿಹಾರಗಳೇನು ಅನ್ನೋದು ವೈಯಕ್ತಿಕ ಜಾತಕ. ಇದು ಕೇವಲ ಗೋಚಾರ ಫಲಗಳಾಗಿರುತ್ತೆ. ಇನ್ನು ಗುರುಬಲ 6ನೇ ಮನೆಗೆ ಹೋಗಿರೋದ್ರಿಂದ ಪಂಚಮದಲ್ಲಿರುವಂತಹ ಗುರು ಆಲ್ಮೋಸ್ಟ್ 45 ದಿನಗಳ ಕಾಲ ಸ್ವಲ್ಪ ಋಣ ರೋಗ ಶತ್ರು ಗುರುಬಲ ಅನ್ನೋದು ಕಮ್ಮಿ ಆಗಿದೆ. ಇನ್ನು ಲಗ್ನದ ಮೇಲೆ ಶನಿ ರಾಹು ಪ್ರಭಾವ ಇದೆ. ಸೊ ಆದ್ದರಿಂದ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಾಗಿರ್ಬೋದು, ವಾಹನಗಳು ಚಲಾಯಿಸುವಂತಹ ಸಂದರ್ಭಗಳಾಗಿರ್ಬೋದು, ಅತ್ಯಂತ ನೀವು ಹುಷಾರಾಗಿ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೊಂಡು ಮಾಡಬೇಕಾಗಿರುತ್ತೆ. ಶಾರೀರಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಕೆಲವೊಂದು ಸಮಸ್ಯೆಗಳು, ಆತಂಕಗಳು ಇಲ್ಲದೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ವಾಹನ ಚಲಿಸುವಂತಹ ಸಂದರ್ಭಗಳಲ್ಲಿ ಶಿರಸ್ತ್ರಾಣ ಧರಿಸುವುದಾಗಿರ್ಬೋದು, ಮದ್ಯಪಾನ ಮಾಡಿ ಕೆಲವೊಂದು ವ್ಯಕ್ತಿಗಳು ಚಲಾಯಿಸ್ತಾ ಇರ್ತಾರೆ. ನಿಮಗೂ ಆತಂಕ, ಆಪೋಸಿಟಲ್ಲಿ ಬರುವಂತಹ ವ್ಯಕ್ತಿಗಳಿಗೂ ಅದು ಉಪದ್ರವವನ್ನು ತಂದುಕೊಡ್ತಾ ಇರುತ್ತೆ. ದಯವಿಟ್ಟು ಈ ಸಂದರ್ಭದಲ್ಲಿ ಈ ವಿಷಯಗಳಿಂದ ಸಾಕಷ್ಟು ನೀವು ವಾಹನಗಳು ಅಪಘಾತಗಳಿಂದ ಆಗಿರಬಹುದು, ಅನಾರೋಗ್ಯ ವಿಷಯಗಳಲ್ಲಾಗಿರಬಹುದು, ಸ್ವಲ್ಪ ನಿಮ್ಮ ಆರೋಗ್ಯವನ್ನು, ನಿಮ್ಮ ಈ ಸಣ್ಣ ಪುಟ್ಟ ಗಾಯಗಳಾಗದೆ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಹುಷಾರಾಗಿ ನೀವು ನಿಮ್ಮ ಜೀವನವನ್ನು ನಡೆಸಬೇಕಾಗಿರುತ್ತೆ. ಯಾಕಂದರೆ ಇಲ್ಲಿ ಸಪ್ತಮದಲ್ಲಿ ಕೇತುಗ್ರಹ, ಪಾಪಗ್ರಹ, ಸರ್ಪಗ್ರಹ ಬಂದಿರೋ ಕಾರಣದಿಂದ ಈ ಗಂಡ ಹೆಂಡತಿ ಮಧ್ಯೆ, ಈ ಸಂಗಾತಿಯ ದಾಂಪತ್ಯಗಳ ಮಧ್ಯೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ವಾದ ವಿವಾದಗಳು ನಡೆಯೋದು, ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ಪರ್ಧೆಗಳು ಉಂಟಾಗೋದು. ಅದೇ ರೀತಿ ವ್ಯಾಪಾರದಲ್ಲಿ ಈ ಪಾಲುದಾರರಿರ್ತಾರೆ, ಪಾಲುದಾರರು ಇನ್ ಕೇಸ್ ಇನ್ವೆಸ್ಟ್ಮೆಂಟ್ ವಿಷಯಗಳಲ್ಲಿ, ನೀವು ಮಾಡುವಂತಹ ವ್ಯಾಪಾರದ ವಿಷಯಗಳಲ್ಲಿ ತುಂಬ ನೀವು ಕಠಿಣವಾಗಿ ಕೆಲವೊಂದು ನಿರ್ಧಾರಗಳಿರಬೇಕಾಗುತ್ತೆ. ಎಲ್ಲ ವಿಷಯಗಳನ್ನು ಲೆಕ್ಕಾಚಾರ ಪ್ರತಿಯೊಂದನ್ನು ನೀವು ಎಲ್ಲೋಗುತ್ತೆ, ಮೋಸ ಮಾಡೋಲ್ಲ, ಆ ರೀತಿ ತಪ್ಪು ಕಲ್ಪನೆಗಳು ಬೇಡ. ಪ್ರತಿಯೊಂದು ವಿಷಯಗಳಲ್ಲಿ ಶಿಸ್ತಿನಿಂದ ವ್ಯವಹಾರಗಳನ್ನು ಸರಿ ಉತ್ತಮವಾಗಿರುತ್ತೆ. ಇನ್ನು ಈ ನಾರ್ಮಲ್ಲಾಗಿ ಸ್ವಾಭಾವಿಕವಾಗಿ ನೋಡ್ಕೊಳ್ಳೋದಂದರೆ ಈ ಕುಂಭರಾಶಿಯಲ್ಲಿ ಹುಟ್ಟಿರುವಂತಹ ಜನರಿಗೆ ಬರುವಂತಹ ಸಂಗಾತಿ ಅಂದರೆ ವೈವಾಹಿಕ ಜೀವನದಲ್ಲಿ ಬರುವಂತಹ ಸಂಗಾತಿ ಯಾವಾಗಲೂ ತುಂಬ ಜನಕ್ಕೆ ನೋಡಿದ್ದೇವೆ, ತುಂಬ ಡ್ಯಾಮಿನೆಂಟ್ ಆಗಿರುತ್ತೆ. ಅವರ ಹಿಡಿತದಲ್ಲಿ ಇಟ್ಕೋಬೇಕು, ಅಥವಾ ಈ ಕುಂಭರಾಶಿಯವರನ್ನು ಅವರ ಕೆಲವೊಂದು ಸೂಚನೆಗಳ ಪ್ರಕಾರ, ಗೈಡ್ಲೈನ್ಸ್ ಪ್ರಕಾರ ಅವ್ರನ್ನ ಆಡಿಸ್ಬೇಕು ಅನ್ನೋ ರೀತಿಯಲ್ಲಿ ಸ್ವಲ್ಪ ಡ್ಯಾಮಿನೆಂಟ್, ಕಮಾಂಡಿಂಗ್ ನೇಚರ್ ಇರುವಂತಹ ಪಾರ್ಟ್ನರ್ಸ್ ಇವರಿಗೆ ಸಿಗ್ತಾ ಇರ್ತಾರೆ. ಸೊ ಆ ರೀತಿ ಆದರೂ ಇರ್ಬೋದು, ಸ್ವಲ್ಪ ಓವರ್ ಪಾಸೆಸಿವ್ನೆಸ್ ಆದರೂ ಇವರು ಬರುವಂತಹ ಸಂಗಾತಿಗೆ ಇರುತ್ತೆ. ಅಥವಾ ಇವರಿಗಿನ್ನ ಸ್ವಲ್ಪ ಉನ್ನತ ಮಟ್ಟದಲ್ಲಿ ಅಧಿಕಾರದಲ್ಲಿ ಅಥವಾ ಹುದ್ದೆಗಳನ್ನು ಪಡೆದಿರುವಂತಹ ಜೀವನ ಸಂಗಾತಿ ಇವರಿಗೆ ಬರ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಸ್ವಲ್ಪ ಅಹಂ ಅನ್ನೋದು, ಈಗೋ ಕ್ಲಾಶ್ ಅನ್ನೋದು, ಮುಖ್ಯವಾಗಿ ಈ ಸಪ್ತಮದಲ್ಲಿ ಕೇತು ಬಂದಿರುವಂಥ ಸಂದರ್ಭಗಳಲ್ಲಿ ಆ ಸಣ್ಣ ಪುಟ್ಟ ವಿಚಾರಗಳು ಮತ್ತಷ್ಟು ಅತಿರೇಕಕ್ಕೆ ಹೋಗಿ ಮನಸ್ಪರ್ಧೆಗಳು ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಯಾಕಂದರೆ ಇಲ್ಲಿ ಧನ ಲಾಭಾಧಿಪತಿ, ಧನಸ್ಥಾನಕ್ಕೆ, ಕುಟುಂಬ ಸ್ಥಾನಕ್ಕೆ ಮತ್ತು 11ನೇ ಮನೆಗೆ ಅಧಿಪತಿಯಾಗಿರುವಂತಹ ಬೃಹಸ್ಪತಿಯು ಈಗ 6ನೇ ಮನೆಯಲ್ಲಿ ಇರುತ್ತಾ, ಈಗ ಬರುವಂತಹ ಎಕ್ಸ್ಪೆಕ್ಟೇಷನ್ಸ್ ಹಾರ್ಡ್ ವರ್ಕ್ ಇರುತ್ತೆ. ಯಾಕಂದರೆ 7.5ನೇ ಕೊನೆಯ ಹಂತ ಕರ್ಮಕಾರಕ, ನೀವು ಮಾಡುವಂತಹ ಕೆಲಸ ಜಾಸ್ತಿ ಆಗುತ್ತೆ, ಪ್ರಮಾಣವೂ ಜಾಸ್ತಿ ಇರುತ್ತೆ, ಆದರೆ ಆದಾಯವು ಎಕ್ಸ್ಪೆಕ್ಟೇಷನ್ಸ್ ನೀವು ಅಂದ್ಕೊಂಡಿರುವಂತಹ ಮಟ್ಟದಲ್ಲಿ ನಿಮಗೆ ಇರಲ್ಲ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ 2 ತಿಂಗಳು, ಈ ನವಂಬರ್ ಡಿಸೆಂಬರ್ ಅಂತ ಅಂದ್ಕೊಳ್ಳಿ, ಮುಖ್ಯವಾಗಿ ನಿರ್ಧಾರ ತಗೊಳ್ಳೋದಾಗಿರ್ಬೋದು, ಕೆಲವೊಂದು ವ್ಯಕ್ತಿಗಳಿಗೆ ಕಮಿಟ್ ಆಗೋದು, ಮಾತು ಕೊಡೋದು, ಇಲ್ಲ ಮಾಡಿಕೊಡ್ತೀನಿ, ಸಹಾಯ ಮಾಡ್ತೀನಿ, ಅಥವಾ ನಾನು ಭರವಸೆ ಇಟ್ಟು ನಿಮಗೆ ಲೋನ್ ಕೊಡಿಸ್ತೀನಿ ಇತ್ಯಾದಿ ವಿಷಯಗಳಿಂದ ನಿಮ್ಮನ್ನು ನೀವು ಕಾಪಾಡ್ಕೋಬೇಕಾಗಿರುತ್ತೆ. ನಾವು ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ, ನೀವು ಕೊಟ್ಟಿರುವಂತಹ ಮಾತು ಅಂದರೆ ಅದನ್ನು ಸಂಪೂರ್ಣವಾಗಿ ಆ ಮಾತಿನ ಮೇಲೆ ನಿಲ್ಲೋದು ಕಷ್ಟ ಆಗುತ್ತೆ. ಆದ್ದರಿಂದ ಮಾತು ಕೊಡೋಕ್ಕೆ ಮುಂಚೆ, ಕಮಿಟ್ ಆಗೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನೀವು ಅಶ್ಯೂರೆನ್ಸ್ ಪ್ರಾಮಿಸ್ ಮಾಡಬೇಕಾಗಿರುತ್ತೆ. ಅದೇ ರೀತಿ ಈ ಸಂದರ್ಭದಲ್ಲಿ ಕೆಲಸದಲ್ಲಿ, ವೃತ್ತಿ ಉದ್ಯೋಗಗಳಲ್ಲಿ ಒತ್ತಡ ವಿಪರೀತವಾಗಿರುತ್ತೆ. ಅದು ಮೇಲಧಿಕಾರಿಗಳಿಂದ ಆಗಿರಬಹುದು, ವ್ಯಾಪಾರದಲ್ಲಿರುವಂತಹ ಆದಾಯದಿಂದ ಆಗಿರಬಹುದು, ಕೆಲಸದ ಪ್ರಮಾಣ ಜಾಸ್ತಿ ಆಗೋದಾಗಿರ್ಬೋದು, ಒತ್ತಡ ಅನ್ನೋದಿರುತ್ತೆ. ಈ ಸಂದರ್ಭದಲ್ಲಿ ಕೆಲವೊಂದು ಯೋಚನೆಗಳು ಬರ್ತಾ ಇರುತ್ತೆ, ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಒಂದು ಪ್ರೋಗ್ರೆಸ್ ಇಲ್ಲ, ಇಂಕ್ರಿಮೆಂಟ್ ಇಲ್ಲ, ಆದಾಯ ಬೆಳೀತಾ ಇಲ್ಲ, ಖರ್ಚುಗಳು ಜಾಸ್ತಿ ಆಗ್ತಾಯಿದೆ, ಈ ಜಾಬ್ ಕ್ವಿಟ್ ಮಾಡೋಣ, ಈ ಟೆನ್ಷನ್ ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ನೆಗೆಟಿವ್ ಥಾಟ್ಸು, ನೆಗೆಟಿವ್ ಯೋಚನೆಗಳು ಕೂಡ ನಿಮಗೆ
ಬರ್ತಾ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮಗೆ ಯಾವುದಾದ್ರೂ ಉನ್ನತ ಮಟ್ಟದಲ್ಲಿ ಉನ್ನತ ಸಂಸ್ಥೆಯಲ್ಲಿ ಉತ್ತಮ ಆದಾಯದಲ್ಲಿ ಬಂದರೆ ಮಾತ್ರ ಯೋಚನೆ ಮಾಡಿ, ಅನಾವಶ್ಯಕವಾಗಿ ಇರುವಂತಹ ಆದಾಯ ಮಾರ್ಗವನ್ನು ಕಳೆದುಕೊಳ್ಳೋಕ್ಕೆ ಹೋಗಬೇಡಿ. ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇನ್ನು ಅದೃಷ್ಟ ಏನಪ್ಪ ಕುಂಭರಾಶಿಯವರಿಗೆ ಈ ಮಾಸದಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಶುಕ್ರ ಯೋಗಕಾರಕನಾಗಿ ಯೋಗ ನಿಮಗೆ ಕೆಲವೊಂದು ಅದೃಷ್ಟ ವಿಷಯಗಳನ್ನು ನೀಡ್ತಾ ಇರ್ತಾರೆ. ಯಾರಿಗೆ? ಮುಖ್ಯವಾಗಿ ಈ ಕುಂಭರಾಶಿಯವರಿಗೆ ಈ ನಟನೆ ಆಗಿರ್ಬೋದು, ಈ ಆ್ಯಕ್ಟಿಂಗ್ ಫೀಲ್ಡ್ ಆಗಿರ್ಬೋದು, ಸಿನಿಮಾ, ಟಿ ವಿ, ಸೋಷಿಯಲ್ ಮೀಡಿಯಾ ಇತ್ಯಾದಿ ವಿಷಯಗಳಲ್ಲಿ ಇವರಿಗೆ ಮುಖ್ಯವಾಗಿ ಕ್ರಿಯೇಟಿವ್ ಈ ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು, ರೋಬೋಟಿಕ್, AI, ಸಾಫ್ಟ್ವೇರ್, ತಾಂತ್ರಿಕತೆ ಉಳಿದಂತಹ ವೃತ್ತಿಗಳಾಗಿರ್ಬೋದು, ಇಂತಹ ವ್ಯಕ್ತಿಗಳಿಗೆ ಒಂದು ರೀತಿಯಲ್ಲಿ ಯೋಗದಾಯಕ ಕಾಲ. ನಿಮ್ಮ ಪ್ರತಿಭೆಗೆ ತಕ್ಕ ಗುರುತುವಿಕೆ ಸಿಗೋದು, ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗೋದು ಈ ರೀತಿ ಇರುತ್ತೆ. ಯಾಕಂದರೆ ಮುಖ್ಯವಾಗಿ ಈ ಶುಕ್ರ ಬಂದು ಕುಂಭರಾಶಿಯವರಿಗೆ ಚತುರ್ಥ ಮಾತೃಸ್ಥಾನಕ್ಕೆ ಮತ್ತು ಭಾಗ್ಯಸ್ಥಾನಕ್ಕೆ ಪೂರ್ವ ಪುಣ್ಯ ಅದೃಷ್ಟ ಸ್ಥಾನವಾಗಿರುವಂತಹ ನವಮ ಸ್ಥಾನಕ್ಕೆ ಅಧಿಪತಿ ಶುಕ್ರ ಈ ಕುಂಭರಾಶಿಗೆ ಸ್ವಕ್ಷೇತ್ರವಾಗಿರೋದರಿಂದ ಭಾಗ್ಯಸ್ಥಾನಕ್ಕೆ ಬರುವಂತಹ ಕಾರಣದಿಂದ ಈ ಶುಕ್ರನಿಂದ ಕೆಲವೊಂದು ವಿಷಯಗಳು ಅದೃಷ್ಟ ರೂಪದಲ್ಲಿ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ಕೆಲವೊಂದು ವಿಷಯಗಳು ನಿಮಗೆ ಅನುಕೂಲವಾಗಿ ನಿಮಗೆ ಕೂಡಿ ಬರ್ತಾ ಇರುತ್ತೆ. ಅಂದರೆ ವಿತಿನ್ ಟೈಮಲ್ಲಿ ಕೆಲಸ ಮುಗಿಸೋದು ಅನ್ನೋದಾಗಿರ್ಬೋದು, ಪರ್ಟಿಕ್ಯುಲರಾಗಿ ಯಾರನ್ನ ಕೇಳೋಣ, ಎಲ್ಲಿ ಲೋನ್ ತಗೊಳ್ಳೋಣ ಅನ್ನುವಂತಹ ಸಂದರ್ಭಗಳಲ್ಲಿ ಟೈಮ್ಗೆ ಹಣಕಾಸನ್ನ ಹೊಂದಾಣಿಕೆ ಆಗೋದಾಗಿರ್ಬೋದು. ಈ ರೀತಿ ಕೆಲವೊಂದು ಮಿತ್ರರಾಗಿರ್ಬೋದು, ಆಪ್ತರಾಗಿರ್ಬೋದು, ಏನು ಚಿಂತೆ ಮಾಡಬೇಡ ನನ್ನ ಹತ್ರ ಇದೆ ಅಂತ ಹೇಳಿಬಿಟ್ಟು ಅವರು ಹಣ ಸಹಾಯ ಮಾಡೋದಾಗಿರ್ಬೋದು. ಆರೋಗ್ಯ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ಈಗ ನಿಮ್ಮ ಆರೋಗ್ಯಕ್ಕೆ ಕೆಲವೊಂದು ಅಂದರೆ ಅದು ಕಂಪ್ಲೀಟ್ ಡಯಾಗ್ನೈಸ್ ಆಗಿ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಸಿಗೋದಾಗಿರಬಹುದು. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ಒಬ್ಬ ಸ್ತ್ರೀ ಅದೃಷ್ಟ ರೂಪದಲ್ಲಿ ಒಬ್ಬ ಸ್ತ್ರೀ ನಿಮಗೆ ಈ ಕೆಲವೊಂದು ಅದೃಷ್ಟವನ್ನು ತರುವಂತಹ ಸಹಕಾರದಿಂದ ಆಗಿರ್ಬೋದು, ಅವ್ರು ನೀಡುವಂತಹ ಗೈಡೆನ್ಸಿಂದ ಆಗಿರ್ಬೋದು, ಅಥವಾ ಅವರು ಮಾಡುವಂತಹ ಕೆಲವೊಂದು ಸಹಾಯಗಳಿಂದ ಆಗಿರ್ಬೋದು, ಕೆಲವೊಂದು ಸಮಸ್ಯೆಗಳಿಂದ ಹೊರಗಡೆ ಬರುವ ರೀತಿಯಲ್ಲಿ ಆ ಸ್ತ್ರೀ ನಿಮ್ಮನ್ನು ಈ ಕೆಲವೊಂದು ಸಮಸ್ಯೆಗಳಿಂದ ಪಾರು ಮಾಡ್ತಾರೆ. ಅದೃಷ್ಟ ರೂಪದಲ್ಲಿ ಆ ಸ್ತ್ರೀ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಎಲ್ಲ ಅನುಕೂಲವಾಗುವ ರೀತಿಯಲ್ಲಿ ಅವಕಾಶಗಳು ಕೊಡೋದಾಗಿರ್ಬೋದು, ಹಣಕಾಸಿನ ಸಹಾಯ ಮಾಡೋದಾಗಿರ್ಬೋದು, ಸಲಹೆಗಳನ್ನು ನೀಡೋದಾಗಿರ್ಬೋದು, ಅಥವಾ ನೀವು ಮಾಡುವಂತಹ ಪ್ರಯತ್ನಗಳಿಗೆ ಸಾಥ್ ಕೊಡೋದಾಗಿರ್ಬೋದು, ಇತ್ಯಾದಿ ವಿಷಯಗಳ ಮುಖಾಂತರ ಒಂದು ಅದೃಷ್ಟ ಶಕ್ತಿಯ ರೂಪದಲ್ಲಿ ಆ ಸ್ತ್ರೀ ನಿಮಗೆ ನಿಮ್ಮ ಬೆನ್ನಿಂದ ಎದ್ದು ನಿಮ್ಮನ್ನು ಪ್ರೋತ್ಸಾಹ ನೀಡ್ತಾರೆ. ಇನ್ನು ಶುಕ್ರನ ಬಲ ಯೋಗಕಾರಕನಾಗಿರೋದ್ರಿಂದ ಈ ಮುಂದೆ ಹೇಳಿದ್ದೀವಿ, ಸಂಗಾತಿಯ ನಡುವೆ, ದಂಪತಿಗಳ ನಡುವೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದು ಮನಸ್ಪರ್ಧೆಗಳು ಬಂದ್ರೂ ಕೂಡ ಶುಕ್ರ ವೀಕ್ಷಣೆ ಇರೋದರಿಂದ, ಶುಕ್ರ ಬಲ ಇರೋದರಿಂದ ಅದು ಅಷ್ಟರ ಮಟ್ಟಿಗೆ ಅಂದರೆ ಕೊನೆಯ ಮಟ್ಟಿಗೆ ಹಂತಕ್ಕೆ, ವಾದ ವಿವಾದಕ್ಕೆ ಈ ರೀತಿ ಆಗದೆ ಅಂದರೆ ಸ್ವಲ್ಪ ಆ ಪ್ರಮಾಣ ಅನ್ನೋದು ಭಾವೋದ್ವೇಗಗಳ ಪ್ರಮಾಣ ಅನ್ನೋದು ಕಮ್ಮಿ ರೀತಿಯಲ್ಲಿದ್ದು, ಮತ್ತು ನೆಕ್ಸ್ಟ್ ಡೇಗೆ ಎಲ್ಲ ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ಹೊಂದಾಣಿಕೆಯಿಂದ ನಡ್ಕೊಂಡು ಹೋಗೋದಕ್ಕೆ ಶುಕ್ರನ ಅನುಗ್ರಹ ಇರುತ್ತೆ. ಇನ್ನು 17ರ ನಂತರ ವೃತ್ತಿ ಕರ್ಮಸ್ಥಾನವಾಗಿರುವಂತಹ ದಶಮ ಸ್ಥಾನಕ್ಕೆ ರವಿಯ ಆಗಮನ ಅನ್ನೋದು ಇಲ್ಲಿ ನಿಮಗೆ ರವಿ ಬಲನೂ ಜಾಸ್ತಿ ಆಗ್ತಾ ಇದೆ. ರವಿ ಬಲ ಇದ್ರೆ ಏನಾಗುತ್ತೆ? ಅಪ್ರಯತ್ನ ಕಾರ್ಯಸಿದ್ಧಿ. ಅಂದರೆ ಕೆಲವೊಂದು ಸಾರಿ ಏನಾಗುತ್ತೆ, ಎಷ್ಟೇ ಕಷ್ಟಪಟ್ಟರೂ ಕೂಡ ಕೆಲಸಗಳಾಗಲ್ಲ, ಅಧಿಕಾರಿಗಳು ಸಹಾಯ ಮಾಡಲ್ಲ, ಅನಾವಶ್ಯಕವಾಗಿ ಸುತ್ತಾಟ. ಬಟ್ ಈ 17ರ ನಂತರ ರವಿ ಬಲ ಬರೋದರಿಂದ ಏನಾಗುತ್ತೆ ಅಂದರೆ ಕೆಲಸ ಕಾರ್ಯಗಳು ತುಂಬ ಕಷ್ಟ, ತುಂಬ ಸುತ್ತಾಡಬೇಕು ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಿಮಗೆ ಸಹಕಾರ ಮಾಡಿ ಅನೇಕ ಕಾರ್ಯಗಳಲ್ಲಿ ಸಂಪೂರ್ಣ ಮಾಡೋದಕ್ಕೆ ಕಂಪ್ಲೀಟ್ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಅಂದರೆ ಯಾವತ್ತು ಮಾಡಬೇಕಾಗಿರುವಂತಹ ಕೆಲಸ ಅವತ್ತು ಕಂಪ್ಲೀಟ್ ಆಗೋದಾಗಿರ್ಬೋದು, ತುಂಬ ಓಡಾಡ್ತಾ ಇಲ್ಲದೆ ಒಂದೇ ದಿನದಲ್ಲಿ ಎಲ್ಲ ಕೆಲಸಗಳು ಫಿನಿಷ್ ಮಾಡೋದಾಗಿರ್ಬೋದು. ಇನ್ನು ಹೆಲ್ತ್ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ ನಿಮ್ಮ ಹಿಡಿತಕ್ಕೆ ಬರೋದು, ಏನೂ ಮಾಡಲ್ಲ, ನಂಗೆ ಗೊತ್ತಾಯಿತು ಇದೇನು ಪ್ರಾಬ್ಲಮ್ ಅಂತ, ನಾನೇನೋ ದೊಡ್ಡದಾಗಿ ಊಹೆ ಮಾಡ್ಕೊಂಡಿದ್ದೆ, ಆದರೂ ಅಷ್ಟು ಮಟ್ಟ ಅಂದರೆ ಸ್ವಲ್ಪ ಕೆಲವೊಂದು ವಿಷಯಗಳು ನಿಮ್ಮ ಕಂಟ್ರೋಲಕ್ಕೆ ಬರುತ್ತೆ. ನಿಮ್ಮಲ್ಲಿ ಪಾಸಿಟಿವ್ ಯೋಚನೆಗಳಾಗಬಹುದು, ಆರಲ್ಲಿ ತಗೊಳ್ಬೇಕಾಗಿರುವಂತಹ ಸಂದರ್ಭಗಳಲ್ಲಿ ನೀವು ಮಾಡುವಂತಹ ನಿರ್ಧಾರಗಳಾಗಿರಬಹುದು. ಈ ರಿಯಲ್ ಎಸ್ಟೇಟಲ್ಲಿರುವಂತಹ ವ್ಯಕ್ತಿಗಳಿಗೆ, ಫಾರ್ಮಾಸ್ಯೂಟಿಕಲ್ ವ್ಯಕ್ತಿಗಳಿಗೆ, ಈ ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾಗಿ ಅನುಕೂಲವಾಗಿ ಇರುತ್ತೆ. ಇನ್ನು ಭೂಮಿ, ವಾಹನ
ಈ ಕೋರ್ಟು ಕೇಸ್ ವ್ಯವಹಾರಗಳಲ್ಲಿ ಅನುಕೂಲತೆ ಅನ್ನೋದು ನೀಡ್ತಾ ಇರುತ್ತೆ. ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ಕುಂಭರಾಶಿಯವರು ಗುರುಬಲ ಕಮ್ಮಿಯಾಗಿರೋದ್ರಿಂದ ಪ್ರತಿ ಗುರುವಾರ ಗುರು ರಾಘವೇಂದ್ರ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಅವರ ದರ್ಶನವನ್ನು ಪಡೆಯೋದಾಗಿರ್ಬೋದು, ಅಥವಾ ಕಡಲೆಕಾಳು ಬೆಲ್ಲ ಇತ್ಯಾದಿ ವಿಷಯಗಳನ್ನು ಆಹಾರವನ್ನು ಹಸುವಿಗೆ ಆಹಾರವಾಗಿ ತಿನ್ನಿಸುವುದರಿಂದ, ಗುರು ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ ಈ ಗುರುಬಲ ಅನ್ನೋದು ನಿಮಗೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಬೇಕಾಗಿರುತ್ತೆ. ಆದ್ದರಿಂದ ಆ ಗುರುರಾಯರ ಆಶೀರ್ವಾದದಿಂದ ಸದಾ ನಿಮ್ಮ ಮೇಲೆ, ನಿಮ್ಮ ಪರಿವಾರದ ಮೇಲೆ ಆ ಗುರುರಾಯರ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.